ರಿಷಿಕಾ ಫಾದರ್. ಆಕ್ಚುಲಿ ನನ್ನ ಮಗಳು ಅರ್ಲಿಯರ್ ಅಂದ್ರೆ ಬೇರೆ ಸ್ಕೂಲಲ್ಲಿ ಸೇರಿಸಿದ್ವಿ. ಬಟ್ ನಾವು ಅಂದ್ರೆ ಅವ್ಳು ಮಾತಾಡಕ್ಕೆ ಅವಳು ಯಾರ ಹತ್ರನು ಮಾತಾಡ್ತಿದ್ದೀರ. ಈವನ್ ನಮ್ಮ 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 ಫ್ಯಾಮಿಲಿ ಅವ್ರ ಜೊತೆ ಬಿಟ್ರೆ ಬೇರೆಯವ್ರ ಜೊತೆ ಯಾರಾದ್ರೂ ಮಾತಾಡಕ್ ಇಷ್ಟ ಪಡ್ತಿದ್ದಿಲ್ಲ. ಬಟ್ ನಾವು ಬಹಳ ಸ್ಕೂಲ್ ಅಡ್ಡಾಡಿದ್ವಿ, ನೋಡಿದ್ವಿ. ನಾವು ಸ್ಕೂಲಲ್ಲಿ ಇದ್ದಾಗ ಅಂದ್ರೆ ಚೈಲ್ಡ್ಹುಡ್ ಅಲ್ಲಿ ನಾವು ಸ್ಕೂಲ್ ಇತ್ತು ಅಂತಂದ್ರೆ ನಾನು ಆಕ್ಚುಲಿ ಬೆಂಗಳೂರು ಓದಿದ್ದು. ಓದ್ಬೇಕಾದ್ರೆ ನಮ್ ಸ್ಕೂಲ್ ಎಲ್ಲ ಇದ್ದಿದ್ದು ಇದೇ ರೀತಿ. ಅಂದ್ರೆ ಒಂದು ಸ್ಕೂಲ್ ಇರುತ್ತೆ, ಗ್ರೌಂಡ್ ಇರುತ್ತೆ, ಒಂದು ಅಂದ್ರೆ ಏನು ಸ್ಟೂಡೆಂಟ್ ಏನೇನ್ ಬೇಕೋ ಎಲ್ಲ ಇರುತ್ತೆ ಅಂತ ಇತ್ತು ಅವಾಗ. ಬಟ್ ನವೇಡೇಸ್ ಏನಾಗಿದೆ, ಒಂದು ಬಿಲ್ಡಿಂಗ್ ಅಲ್ಲಿ ಒಂದು ಸ್ಕೂಲ್ ಅಂದ್ರೆ ಮಾಮೂಲಿ ಮನೆ ತರ ಅದನ್ನೇ ಕ್ಲಾಸ್ ಮಾಡಿದ್ದಾರೆ, ಅದನ್ನೇ ಸ್ಕೂಲ್ ಮಾಡಿದ್ದಾರೆ. ಬಟ್ ಈ ತರ ವಾತಾವರಣ ಆಲ್ಮೋಸ್ಟ್ ಸಿಗಲ್ಲ. ಕೆಲವೊಂದು 4-5 ಸ್ಕೂಲ್ ಅಷ್ಟೇ ಸಿಕ್ಕಿದ್ರು. ಅದರಲ್ಲೂ ಲೈಕ್ ಅಂದ್ರೆ ಈಗ ನಮ್ಮ 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 ಅರ್ಹತೆ ಮತ್ತೆ ನಮ್ಮ ಇದಕ್ಕೆ ವರ್ಗಕ್ಕೆ, ನಮ್ಮ ಮಧ್ಯಮ ವರ್ಗಕ್ಕೆ ಹೇಗೆ ರೀಚ್ ಆಗ್ಬೋದು ಆ ರೀಚ್ಗೆ ಪ್ರೈಸ್ ಕೂಡ ಇದೆ. ನಾವೇನು ಫೀಸ್ ಕಟ್ತೀವೋ ಇನ್ನೊಂದು ಮತ್ತೊಂದೆಲ್ಲ, ಮತ್ತೆ ಅದರಲ್ಲೂ ಡಿಸ್ಕೌಂಟ್ ಕೊಡ್ತಾರೆ, ಅದರಲ್ಲೂ ಬೈಫರ್ಕೇಶನ್ ಕೊಡ್ತಾರೆ. ಇದೆಲ್ಲ ಆಪರ್ಚುನಿಟಿ ಬೇರೆ ಕಡೆ ಇಲ್ಲ. ಮತ್ತೆ ಆಮೇಲೆ ಒಂದು 10 years ಒಂದು ಹೇಳಿದ್ದಾರೆ, ಅದೊಂದು ಪ್ಲಾನ್ ಮಾಡ್ಕೋಬಹುದು. ಇದೆಲ್ಲ ಇದೇನಂದ್ರೆ ನಮ್ಗೆ ಸೇವಿಂಗ್ಸ್ ಕೂಡ ಆಗುತ್ತೆ, ಮತ್ತೆ ಒಳ್ಳೆ ವಾತಾವರಣದಲ್ಲಿ ಮಕ್ಕಳನ್ನ ಓದಿಸ್ದಂಗೂ ಆಗುತ್ತೆ. ಬಟ್ ನನಗೆ ಈ ಸ್ಕೂಲಲ್ಲಿ ನನಗೆ ಇಷ್ಟ ಆಗಿದ್ದು ಅಂತಂದ್ರೆ ಈ ಗ್ರೌಂಡ್ ಮತ್ತೆ ಈ ಶಾಲೆ ಏನೇ ಆಗಲಿ ವಾತಾವರಣ ಎಲ್ಲ ಬಹಳ ಚೆನ್ನಾಗಿದೆ. ಹಳೇ ತರ ಅಂದ್ರೆ ಓಲ್ಡ್ ಇಸ್ ಗೋಲ್ಡ್, ಅದೇ ತರ ಇದ್ರೆ ಚೆನ್ನಾಗಿ. ಈ ಮಾಡರ್ನ್ ಆಗಿ ಬರ್ತಾ ಬರ್ತಾ ಪೇಂಟಿಂಗು ಕಲರಿಂಗು ಆಗ್ಬೇಕು, ಮಾಡರ್ನ್ ಆಗ್ಬೇಕು. ಬಟ್ ಶಿಕ್ಷಣದಲ್ಲಿ ಸ್ವಲ್ಪ ಆದ್ರೂ ಹಳೇದೊಂದು ಇರಬೇಕು. ಅದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಈ ಸ್ಕೂಲ್ ಪರ್ಟಿಕ್ಯುಲರ್ ಅದು ನಂಗೆ ಇಷ್ಟ ಆಯ್ತು. ನಂತರ ನನ್ನ ಮಗಳಿಗೆ ಸ್ಟೇಜ್ ಫಿಯರ್. ಆಕ್ಚುಲಿ ಅವಳು ಇವತ್ತು ಮಾತಾಡಿದೆ ಖುಷಿ. ಅವಳು ಒಟ್ಟ ಏನು ಮಾತಾಡಕ್ಕೆ ಇಷ್ಟಪಡ್ತಿಲ್ಲ. ಪಕ್ಕದ ಮನೆ ಹತ್ರ ಖುಷಿ ಅಂದ್ರೆ ಹಾಗೆ ಓಡ್ಕೊಂಡ್ರು ಒಳಗೆ. ಬಟ್ ಇಲ್ಲಿ ಬಂದಾದ್ಮೇಲೆ ಮಾತಾಡಕ್ ಸ್ಟಾರ್ಟ್ ಮಾಡಿದಾಳೆ. ಅದು ತುಂಬಾ ಖುಷಿ ಕೊಡುತ್ತೆ ನನಗೆ. ಎಲ್ಲ ಟೀಚರ್ಸ್ ರೆಗ್ಯುಲರ್ ಆಗಿ ಅವಳದು ಏನೇ ಇದ್ರು ಎಲ್ಲ ಸ್ಟೂಡೆಂಟ್ ಮಾಡ್ತಿರ್ತಾರೆ. ಬಟ್ ನನ್ನ ಮಗಳಿಗೆ ನನಗೆ ಅನ್ಸಿನ ಮಟ್ಟಿಗೆ ಮಾತಾಡ್ತಾನೆ ಇದ್ದವಳನ್ನ ಮಾತಾಡಂಗ್ ಮಾಡಿದ್ದಾರೆ. ಅದೇ ತುಂಬಾ ಖುಷಿ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್.